ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಇವತ್ತಿನ ರೆಸಿಪಿ ದಪಾಟಿ ಮಾಡೋದು ಹೇಗೆ ಅಂತ ನೋಡಿ. ಮೊದಲಿಗೆ ಜೋಳದ ಹಿಟ್ಟು ತಗೊಳ್ಳಿ. ಜೋಳದ ಹಿಟ್ಟು ಇದಕ್ಕೆ ಪುಟಾಣಿ ಹಿಟ್ಟು ಹಾಕಿ 1 ಬಟ್ಲು, ಕಡಲೆಬೇಳೆ ಹಿಟ್ಟು 1 ಬಟ್ಲು, ಮತ್ತು ಗೋಧಿ ಹಿಟ್ಟು 1 ಬಟ್ಲು. ಎಲ್ಲ ಹಿಟ್ಟು ಮಿಕ್ಸ್ ಮಾಡಿ ಇವಾಗ ಅಜ್ವಾನ ಹಾಕಿ, ಜೀರಿಗೆ ಪೌಡರ್ ಹಾಕಿ, ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ, ಮೆಣಸಿನ್ಕಾಯಿ ಪೇಸ್ಟು 3 ಟೇಬಲ್ ಸ್ಪೂನ್ ಹಾಕಿ, ನೀವು ಎಷ್ಟು ಮಾಡ್ಕೋತೀರೋ ಆ ಲೆಕ್ಕದ ಮೇಲೆ ಮೆಣಸಿನ್ಕಾಯಿ ಪೇಸ್ಟನ್ನ ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ ಹಾಕಿ, ಕರಿಬೇವು ಹಾಕಿ, ಈರುಳ್ಳಿ ಪೇಸ್ಟ್ ಮಾಡಿಟ್ಟಿದ್ದೆ ನಾನು, ಈರುಳ್ಳಿ ಪೇಸ್ಟ್ ಹಾಕಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ 1/2 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ, ಮತ್ತು ರುಚಿಗೆ ತಕ್ಕಂತೆ ಉಪ್ಪು ಹಾಕಿ, ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ. ದಪಾಟಿನ ಖಾರ ಹಾಕಿ ಮಾಡ್ಬೋದು, ಮೆಣಸಿನ್ಕಾಯಿ ಹಾಕಿ ಮಾಡಿದರೆ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಮೆಣಸಿನ್ಕಾಯಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನ ಬಿಸಿ ಮಾಡ್ಕೋಬೇಕು ಸ್ವಲ್ಪ. ನೋಡಿ ನೀರು ಬಿಸಿ ಆಗ್ತಾಯಿದೆ. ಸ್ವಲ್ಪ ಹಿಟ್ಟು ಹಾಕಬೇಕು ನೀರಿಗೆ, ಅಂದರೆ ಜಿಗಿ ಚೆನ್ನಾಗಿ ಬರುತ್ತೆ ದಪಾಟಿ ಬಡಿಯೋಕ್ಕೆ. ಈಗ ಅದನ್ನು ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಡೈಲಿ ರೊಟ್ಟಿ ಚಪಾತಿ ಊಟ ಮಾಡಿ ಬೇಜಾರಾಗಿದ್ದರೆ ಈ ಥರ ಮಾಡಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಖಾರ ಉಪ್ಪು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕ್ತಾ ನಮಗೆ ಹಿಟ್ಟು ಯಾವ ಥರ ಗಟ್ಟಿ ಬೇಕೋ ಆ ಥರ ಕಲಿಸ್ಕೊಳ್ಬೇಕು. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಸಣ್ಣ ಸಣ್ಣ ಉಳ್ಳೆ ಮಾಡಿಕೊಂಡು ದಪಾಟಿನ ತಟ್ಟಬೇಕು. ನಾವು ಎಷ್ಟು ಚೆನ್ನಾಗಿ ತಟ್ತೀವೋ ಅಷ್ಟು ತೆಳ್ಳಗೆ ಬರುತ್ತೆ. ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ಕೆಳಗಡೆ, ಮೇಲ್ಗಡೆ ದಪಾಟಿ ಮೇಲೆ ಸ್ವಲ್ಪ ಎಳ್ಳು ಹಾಕಿ ನೋಡಿ ಈ ಥರ ತಟ್ಟಬೇಕು. ಈ ಥರ ಚೆನ್ನಾಗಿ ರೌಂಡಾಗಿ ತಟ್ತಾ ಹೋಗಬೇಕು. ಎಷ್ಟು ತೆಳ್ಳಗಾಗಿ ಮಾಡುತ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಈ ಥರ ಆಗಿದೆ. ಇದನ್ನು ತವಾ ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ವಿ. ತವಾ ಬಿಸಿ ಆದಮೇಲೆ ಇದನ್ನು ಹಾಕಿ ಈ ಥರ ಮೇಲ್ಗಡೆ ನೀರು ಹಚ್ಚಿ ನೀರನ್ನ ಬಟ್ಟೆ ಕಾಟನ್ ಬಟ್ಟೆ ಇದ್ದರೆ ತಗೊಂಡು ಹಚ್ಚಿ, ಇಲ್ಲಾಂದರೆ ಕೈ ಸುಟ್ಟೋಗ್ಬಿಡುತ್ತೆ. ನೋಡಿ ಈ ಥರ ತಿರೋ ಹಾಕಿದ ಮೇಲೆ ಎಣ್ಣೆ ಹಚ್ಚಬೇಕು ಮೇಲ್ಗಡೆ.
ನೋಡಿ ಎಷ್ಟು ಚೆನ್ನಾಗಾಗಿದೆ ನಮ್ಮ ದಪಾಟಿ. ನೀವು ಈ ಥರ ಮಾಡಿ ಚೆನ್ನಾಗಾಗುತ್ತೆ.